ವಿಜಯಪುರ ಜಿಲ್ಲೆ ನಿಡಗುಂದಿ ಪಟ್ಟಣದಲ್ಲಿ ಸೋಮವಾರ ಅಯೋಧ್ಯ ಮಂದಿರ ಮತ್ತು ಶ್ರೀರಾಮಚಂದ್ರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತ ನಿಡಗುಂದಿಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಜರುಗಿತು ಮತ್ತು ಲಕ್ಷ ದೀಪೋತ್ಸವ ನಡೆಯಿತು. ಪರಮ ಪೂಜ್ಯ ರುದ್ರಮುನಿ ಶಿವಾಚಾರ್ಯರು ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿದ್ದರು. ಎಸ್ಕೆ ಬೆಳ್ಳುಪಿ ಮಾಜಿ ಸಚಿವರು ಮಾತನಾಡಿ, ಇಂದು ದೇಶ ಎಲ್ಲ ರಾಮ ರಾಮ ಎನ್ನುತ್ತಿದೆ. ಇಂದು ಎಲ್ಲರ ಮನೆಯಲ್ಲೂ ರಾಮ ರಾರಾಜಿಸುತ್ತಾನೆ ಎಂದು ಹೇಳಿದ್ರು. ಬಸವರಾಜ್ ಹಂಚಲಿ ಮಾತನಾಡಿ, ರಾಮಾಯಣ ಓದಬೇಕು, ಪ್ರತಿ ಮನೆಯಲ್ಲೂ ಒಬ್ಬ ರಾಮ ಇರಬೇಕು, ಮನೆ ಮನೆಯಲ್ಲಿ ಸೀತಾ ಮಾತೆ ಹುಟ್ಟಬೇಕು, ಅಂದಾಗ ನಾವು ಮಾಡುವ ಕೆಲಸ ಸಾರ್ಥಕವಾಗುತ್ತದೆ ಎಂದು ಹೇಳಿದ್ರು. ಸಂದರ್ಭದಲ್ಲಿ ನಾಡಿಗೆ ಜಗತ್ತಿಗೆ ಹನುಮ ಹುಟ್ಟಿರ್ತಕ್ಕಂಥ ಜನ್ಮಭೂಮಿ ಬಗ್ಗೆ ನಮ್ಗೆ ಗೊತ್ತಾಗ್ತಾ ಇದೆ. ಹನುಮನ ಒಂದು ಮಂದಿರದಲ್ಲಿ ನಾವು ಉತ್ಸವ ಮಾಡಕತ್ತಿದ್ದೀವಿ. ನಾವು ಇದು ಅಯೋಧ್ಯೆಗೆ ಮತ್ತು ಕರ್ನಾಟಕದ ದೊಡ್ಡ ಸಂಬಂಧ ಇದೆ. ಒಂದು ಕೊನೆ ಜನರ ಹತ್ರ ಅಂತಕ್ಕಂಥದ್ದು ಬಂದು ಇದೇ ತಾರೀಕೋಟಿ ಹತ್ರ ಬೇರೆ ದೂರಲ್ಲ, ರಕ್ಷಿಸಿ ತಂಗಡಿ ಹತ್ರ ಇದಾಗಿರ್ತಕ್ಕಂಥದ್ದು ಮಾತಾಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತೇವೆ. ಇಂತಹ ಸಂದರ್ಭದಲ್ಲಿ ನನ್ನ ಕೈ ಭಾರತದ ಕಡೆಗೆ ಹೋಗುತ್ತೆ ಅಂತ ಹೇಳ್ತಾರೆ ಜರ್ಮನಿಯ ಮ್ಯಾಕ್ಸ್ ಮುಲ್ಲರ್. ಅಂತ ಪವಿತ್ರ ನೆಲ ಇದು ನನ್ನ ಭಾರತ. ಕವಿತೆಯನ್ನ ಬರೀತಾರೆ, ಅಮ್ಮ ಭಾರತ ಮಾತೆ ನೀನು ಕೋಟಿ ದೇವತೆಗಳ ಹೆತ್ತೊಡಲು, ಹಿಮಾಲಯವೇ ನಿನ್ನ ಕಿರೀಟ, ಕಾಶ್ಮೀರವೇ ನಿನ್ನ ಲಲಾಟ. ಜೈ ಶ್ರೀರಾಮ್. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ನಿಡಗುಂದಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಓಣಿಯ ಶ್ರೀ ಮಾರುತೇಶ್ವರ ಆರಾಧನಾ ಮಹೋತ್ಸವ ಟ್ರಸ್ಟ್ ವತಿಯಿಂದ ರಾಮನ ಅಯೋಧ್ಯೆಯಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನಾ ಹಾಗೂ ರಾಮ ಮಂದಿರನೇ ಪ್ರಯುಕ್ತ ಶ್ರೀ ನಿಡಗುಂದಿಯಲ್ಲಿ ಮಾರುತೇಶ್ವರ ದೇವಸ್ಥಾನದ ಕಮಿಟಿ ಪರವಾಗಿ ಶ್ರೀ ಮಾರುತೇಶ್ವರನ ಮಾರುತಿಯ ಪಂಚಾಮೃತ ಅಭಿಷೇಕ ಅನ್ನ ಸಂದರ್ಭ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ನಮಗೆ 500 ವರ್ಷದ ಇತಿಹಾಸ ಮರುಕಳಿಸುವಂತಾಗಿದೆ. ಕನಸು ನಾವು ಈಗ ನೆನಸ 700-800 ಜನ ಇಲ್ಲಿ ಕೂಡಿದೆ. ಎಲ್ಲರೂ ಅನ್ನ ಪ್ರಸಾದ ಇಟ್ಟುಕೊಂಡಿದ್ದಾರೆ ಒಳಗೆ. ಅದ್ರ ಸಂಬಂಧ ನಾವೆಲ್ಲ ಮಂಡಲ ಭಕ್ತಿ ಹಾಗೂ ಕಮಿಟಿ ವತಿಯಿಂದ ಇಲ್ಲಿ ಸಮಾಜ ಸೇವಕರಿಂದ ನಾವೆಲ್ಲ ಪಾಲ್ಗೊಂಡು ಇಲ್ಲಿ ಅನ್ನ ಪ್ರಸಾದ ಇಟ್ಟುಕೊಂಡಿದ್ದೇವೆ. ಮಂಡಳಿ ವತಿಯಿಂದ ಶ್ರೀ ರಾಮಪ್ರಭು ಪ್ರತಿಷ್ಠಾಪನೆಯ ಅಂಗವಾಗಿ ಎಲ್ಲರೂ ಸಂತೋಷದಿಂದ ಮಾಡಿದ್ದಾರೆ. ಎಸ್ಜಿ ನಾಗಠಾನ್, ಶಿವಾನಂದ್ ಅವಟಿ, ಸಂಗಮೇಶ್ ಬಳಿಗಾರ್, ಪ್ರಹ್ಲಾದ್ ಪತ್ತಾರ್, ಪ್ರಾಣೇಶ್ ಜೋಶಿ, ಬಸವರಾಜ್ ಸಜ್ಜನ್, ಮಲ್ಲೇಶಿ ವಡವಡ್ಗಿ, ಎನ್ಬಿ ಕುಳಗೇರಿ ಮತ್ತು ಎಲ್ಲಾ ಪಟ್ಟಣ ಪಂಚಾಯಿತಿ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.